ಇನ್ಯಾರ ಬಗ್ಗೆನೂ ಚರ್ಚೆ ಮಾಡಲ್ಲ. ಆದ್ರೆ ಒಂದು ಇವತ್ತು ಈ ಒಂದು ಮಣ್ಣಿನ ಮಗ ಒಬ್ಬ ರೈತನ ಹೊಟ್ಟೆಯಲ್ಲಿ ಹುಟ್ಟಿ ಇವತ್ತು ವಿದೇಶದಲ್ಲೂ ಹೆಸರು ಮಾಡದಂತ ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಡಾಕ್ಟರ್ ಮಂಜುನಾಥ್, ಚನ್ನರಾಯಪಟ್ಟಣದ ತೋಳೇನಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದಂತ ಮಂಜುನಾಥ್, ನಾವು ಅಭ್ಯರ್ಥಿ ಮಾಡಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಂಜುನಾಥ್ ಚುನಾವಣೆಗೆ ಬರಬೇಕು ಅಂತ ತೀರ್ಮಾನ ಮಾಡಿರಲಿಲ್ಲ. ಮಾಧ್ಯಮದ ಸ್ನೇಹಿತರು ಕೂತಿದ್ದೀರಿ. 17 ವರ್ಷ ಅವರ ಸೇವೆ ನೋಡಿ ಆ ವೈದ್ಯಕೀಯ ವೃತ್ತಿನಲ್ಲಿ. ಮಾಧ್ಯಮಗಳಲ್ಲೇ ಶುರುವಾಯಿತು ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು, ಅಂತವರೊಬ್ರು ಬರಬೇಕು ಅಂತೇಳಿ ಮಾಧ್ಯಮಗಳು ಬಹುಶಃ ನಮಗೆ ಇಷ್ಟೊಂದು ಪ್ರಚಾರ ಎಂದು ಕೊಟ್ಟಿರಲಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಬೇಕಾಗಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ. ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಮಂಜುನಾಥ್ಗೆ 17 ವರ್ಷದ ಅವರ ಸೇವೆ ಗಮನಿಸಿ ಅವರ ಬಗ್ಗೆ ನೀವೇನು ಕೊಟ್ಟಂತ ಒಂದು ಬೆಂಬಲ ಇದೆಯಲ್ಲ, ನಿಮಗೆ ನಾನು ನಮಸ್ಕಾರ ಮಾಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ. ನಾವು ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ಹೇಳಿ ಕನಸು ಮನಸ್ಸಿನಲ್ಲೂ ತೀರ್ಮಾನ ಮಾಡಿರಲಿಲ್ಲ. ಬಹುಶಃ ದೇವೇಗೌಡರು ಹಾಸನದಲ್ಲೇ ಕೊಟ್ರೇನೋ ಹೇಳಿಕೆನ, ಯಾವ ಕಾರಣಕ್ಕೂ ಮಂಜುನಾಥ್ ಅವ್ರನ್ನ ರಾಜಕೀಯಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಇವತ್ತು ಕೇಂದ್ರದ ಹೈಕಮಾಂಡ್ ಬಿಜೆಪಿಯವರು, ಕುಮಾರಸ್ವಾಮಿ ಅವರೇ, ಏನಾದರೂ ಮಾಡಿ ನಿಮ್ಮ ಭಾವನ್ನ ನೀವು ಒಪ್ಪಿಸಲೇಬೇಕು, ಅವ್ರು ನಮಗೆ ಅವಶ್ಯಕತೆ ಇದೆ, ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿ ನನ್ನ ಮೇಲಿನ ಒತ್ತಡ ಹಾಕಿ ಇವತ್ತು ನಾನು ಬೆಳೆದಂತ, ನನಗೆ ಜನ್ಮ ಕೊಟ್ಟರಲ್ಲ ರಾಜಕೀಯವಾಗಿ, ಅವತ್ತು ಕನಕಪುರ ಲೋಕಸಭಾ ಕ್ಷೇತ್ರ, ಈಗ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಅದೇ ಕ್ಷೇತ್ರದಿಂದ ಇವತ್ತು ಯಾವೊಂದು ಇಲ್ಲಿ ಬಂದು ಹಾಸನ ಜಿಲ್ಲೆಯಲ್ಲಿ ನಮ್ಮ ಕುಟುಂಬ ಮುಗಿಸ್ತೀವಿ, ಜನತಾದಳ ಮುಗಿಸ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ಕೊಂಡು ಕೂತಿದ್ದಾರೆ. ಕನಕಪುರದಿಂದ ಬಂದು ಎಂಥದೋ ಇಲ್ಲೆಲ್ಲ ಮೊನ್ನೆ ಇಲ್ಲೆಲ್ಲ ಭಾಷಣ ಇಲ್ಲಿ ಕೂಗೋದು ಅದೆಲ್ಲ ಒಳಗಡೆ ಸುಪ್ರಿಗೆ ಕೇಳಬೇಕಂತೆ ಅಲ್ವಾ? ಏನೋ ಭಾಷಣ ಕೇಳಿಸ್ಕೊಂಡೆ ನಾನು. ಇನ್ನೂ ಒಂದ್ಸಲ ಕೂಗಿ ಒಳಗಡೆ ಸುಪ್ರಿಗೆ ಕೇಳಬೇಕು ಅಂತ ಹೇಳಿ. ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಇಲ್ಲಿ ಏನು ನೀವು ಕೂಗು ಹಾಕ್ತೀರೀಗ ಅದು ಕನಕಪುರಕ್ಕೆ ಕೇಳಬೇಕೀಗ, ಕನಕಪುರಕ್ಕೆ ಕೇಳಬೇಕು. ರಾಜಕಾರಣದಲ್ಲಿ ಸೋಲು ಗೆಲುವು ನಮ್ಮ ಕುಟುಂಬ ನೋಡಿದ್ದೇವೆ. 99 ರೇವಣ್ಣನೂ ಸೋತ, ನಾನೂ ಸೋತೆ, ದೇವೇಗೌಡರು ಸೋತರು. ಕೇವಲ 5 ವರ್ಷದಲ್ಲಿ ನೀವೇ ಮೇಲೆ ಎತ್ತದ್ರಿ, ನೀವೇ ಎತ್ಕೊಂಡ್ರಿ. ಸೋತಾಗ ನಾವು ಮನೆಯಲ್ಲಿ ಎದುರ್ಕೊಂಡು ಕೂರ್ಲಿಲ್ಲ, ಗೆದ್ದಾಗ ದುರಹಂಕಾರದಿಂದ ರಾಜ್ಯ ಲೂಟಿ ಹೊಡಿಲಿಲ್ಲ. ನಾವು ಜನಗಳ ಪರವಾಗಿ ಸೇವೆ ಮಾಡಿದ್ದೇವೆ, ಆ ತೃಪ್ತಿ ಇದೆ ನಮಗೆ. ಮತ್ತೆ ನಾನು ಬಂದು ಇನ್ನೂ ಹಲವಾರು ವಿಷಯಗಳನ್ನು ಚುನಾವಣೆ ಸಂದರ್ಭದಲ್ಲಿ ನಾನೇ ಬರ್ತೀನಿ. 21ನೇ ತಾರೀಕು ನನಗೊಂದು ಶಸ್ತ್ರಚಿಕಿತ್ಸೆ ವಿದೇಶದಿಂದ, ಅಮೆರಿಕದಿಂದ ಇಬ್ಬರು ಡಾಕ್ಟರ್ಗಳು ಬರ್ತಾ ಇದ್ದಾರೆ. ಆ ಒಂದು ಚೆನ್ನೈನಲ್ಲಿ ಆ ಚಿಕಿತ್ಸೆ ಮುಗಿಸಿ 3 ದಿನ ನಾನು ವಿಶ್ರಾಂತಿ ಪಡೆಯೋದು, 3 ದಿನ. ನಂತರ ಇಡೀ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳೇ ಇರಲಿ, ನನ್ನ ಅಭ್ಯರ್ಥಿಗಳೇ ಇರಲಿ, ಎಲ್ಲರ ಗೆಲುವಿಗೋಸ್ಕರವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮಗನ ಸ್ಥಾನ ಕೊಟ್ಟಿದ್ದೀರೋ, ತಮ್ಮನ ಸ್ಥಾನ ಕೊಟ್ಟಿದ್ದೀರೋ, ಅಣ್ಣನ ಸ್ಥಾನ ಕೊಟ್ಟಿದ್ದೀರೋ, ನಾನು ಈ ಭೂಮಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಋಣ ತೀರಿಸ್ತೀನಿ, ನಿಮ್ಮ ಹೆಸರು ಉಳಿಸ್ತೀನಿ, ಈ ಜಿಲ್ಲೆಯ ಜನತೆಯ ಹೆಸರು ಉಳಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ, ನನ್ನ ಮೇಲೆ ನಂಬಿಕೆ ಇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.